ಆದ್ಮೇಲೆ ಊರಪ್ಪ ಮಾಡ್ತಾ ಇದ್ದೀರಾ. ಸೊ ಇದರ ವಿಶೇಷತೆ ಏನು? ಇದು ಒಂದು 60 ವರ್ಷದ ಹಿಂದೆ ಕುಡುಗಲು ಯಡೂರು ಈ ಥರ ನಮ್ಮ ಜನಾಂಗ ಇಲ್ಲಿ ಬೆಂಗಳೂರಿಗೆ ಕೆಲಸ ಮಾಡ್ಕೊಂಡು ಬಂದು ಗೊಂಡಪ್ಪ ಅಂತ ಕುಟುಂಬ ಅವ್ರ ಜನಕ್ಕೆ ಅಲ್ಲಲ್ಲೇ ಮನೆಗಳೆಲ್ಲ ಕೂತು ಹಂಗೆ ಇಲ್ಲಿ ಅಳುಕು ಚೆಕ್ಕಿಯರು ಅಂದರೆ 60-50 ವರ್ಷ ಕೆಂಪೇಗೌಡ ನಮ್ಮ ದೇವಸ್ಥಾನ ರಾಮ ದೇವತೆ ಮಾರಮ್ಮ ಅಂತ ಮನೆಗಳು ಅಮ್ಮನ ಚೆಂಕಿ ತೀರಮ್ಮ ರಾಮೇಣ ಅಂತ ದೊಡ್ಡದಿದ್ರು ಅವರೆಲ್ಲ ಬಂದು ಮಾಡ್ತಾಯಿದ್ರು. ಸ್ವಲ್ಪ 60 ವರ್ಷ ಒಂದು 5 ವರ್ಷ ಮಾಡಿ ಒಂದು 2 ವರ್ಷ ಗ್ಯಾಪ್ ಮಾಡಿದ್ದಾರೆ. ಗ್ಯಾಪ್ಗಳೆಲ್ಲ ಬಂದ್ಕೊಂಡು 25 ವರ್ಷ ಆಗಿತ್ತು. ಒಂದು 23 ವರ್ಷ ನಾವು ನಮ್ಮ ಫ್ರೆಂಡ್ಸು ಪಾಯ್ಜನ್ ಜಗ ಅಂತ ಇದ್ದ, ಇನ್ನೊಬ್ಬ ಮಂಜು ಅಂತ ಇದ್ದ, ಶಂಕರ್ ನಮ್ಮಣ್ಣ, ಶೇಖರು, ತುಂಬ ಜನ ನಮ್ಮ ಫ್ರೆಂಡ್ಸ್ಗಳು ಎಲ್ಲ ನಮ್ಮ ಸೆಕೆಂಡ್ ಬ್ಯಾಚು ನಾವು ಕೈ ಕೊಟ್ಟು ತಿರ್ಗಾ ಅವರು ರಾಮೇಣ ಅಂತ ಬಂದು ಆಗುತ್ತೆ. ಅವರೊಂದು 25-28 ವರ್ಷ ಆಗಿತ್ತು ಮಾಡಿ. ಆಮೇಲೆ ನಾವು ಕೈ ಇಕ್ಕಿದ್ರೆ ನಾವು ಒಂದು ಬ್ಯಾಚು 21 ವರ್ಷದಿಂದ ಒಂದು 20 ಕಂಟಿನ್ಯೂಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಗರ ದೇವತೆ ಅಣ್ಣಮ್ಮ, ಗ್ರಾಮ ದೇವತೆ ಮಾರಮ್ಮ ಅಂತ ಮಹೇಶ್ವರಿ ದೇವಸ್ಥಾನ ಇದೆ. ಯಾವಾಗಾದರೂ ಒಂದು 5 ಇಯರ್ಸ್ಗೆ ಈ ಥರ ಒಂದು 9 ದೇವ್ರು ಮಾಡ್ತೀವಿ. ನವದವರ ದೇವರ ಉತ್ಸವ ಅಂತ ಅದು ತುಂಬ ಗ್ರ್ಯಾಂಡಾಗಿರ್ತದೆ. ಅಂದರೆ ಫುಲ್ಲು ಇದಾಗಿದೆ. ಕುಂಡ್ಗುಳ್ಳು ಸೋಲೂರು ಹತ್ರ ನಾವು ಒಂದು ಕಳ್ಗುಚಮ್ಮ ಅಂತ ಇದೆ, ನಮ್ಮ ಅಜ್ಜಿಯವ್ರ ಮನೆ ದೇವರು. ಅವರು ಇಲ್ಲಿ ಬಂದು ಸೆಟ್ಲಾದಾಗ 60-70 ವರ್ಷದಿಂದ ಅಲ್ಲಿ ಊರಲ್ಲಿ ಅದು ಆ ದೇವ್ರು ಮಾಡ್ತಾರೆ. ನಾವು ಇಷ್ಟ ಬಂದು ಅದನ್ನು ಮಾಡ್ತಾರಲ್ಲ ಅಂದ್ಬಿಟ್ಟು ಇವಾಗ ಕಳ್ಗುಚಮ್ಮನ್ನು ಕರ್ಕೊಂಡ್ಬಂದು 3 ವರ್ಷದಿಂದ ಅದನ್ನು ಮಾಡ್ತಾಯಿದ್ದೀವಿ. ಅಷ್ಟೇ. ತುಂಬ ದೇವರ ಪೂಜೆ ಎಲ್ಲ ಆದಮೇಲೆ ಎಲ್ಲಿ ನಿಲ್ಲಿಸ್ತೀರಿ ಸರ್? ದೇವರ ಪೂಜೆ ಇವಾಗ ಆರ್ತಿ ನಡೆಯುತ್ತೆ. ತಂಬಿಟೇನ ಆರ್ತಿ ಒಂದು 500 ಜನ ತಂಬಿಟೇನ ಆರ್ತಿ ತರ್ತಾರೆ. ಸುತ್ತಲೂ ಉತ್ಸವ ಮಾಡಿ ಪೂಜೆ ಮಾಡಿ ಮನೆ ಹೋಗ್ತೀವಿ. ನಾಳೆ ಅಂಗನೇ ಇದೆ, ಶನಿವಾರ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ, ರಂಗೋಲಿ ಕಾಂಪಿಟೇಷನ್ ಇರ್ತದೆ. ಭಾನುವಾರ ಬೆಳಗ್ಗೆ ನಾವು ಅಮ್ಮನಿಗೆ ಬಲಿ ಕೊಡ್ತೀವಿ. ಬಲಿ ಪೂಜೆ ಆದಮೇಲೆ ಸಂಜೆ ಅದ್ದೂರಿಗೆ ಮೆರವಣಿಗೆ ಮಾಡ್ತೀವಿ. ದೇವ್ರನ್ನ ನಮ್ಮ ರಥ ಬೀದಿಗಳಲ್ಲಿ ಎಲ್ಲ ಕಡೆ ಅದ್ದೂರಿ, ತಮಟೆ, ವಾಲ್ಗ, ನೀಲ್ಕುದ್ರೆ ಈ ಥರ ಪಲ್ಲಕ್ಕಿಲಿ ಇಟ್ಬಿಟ್ಟು ಮೆರವಣಿಗೆ ಮಾಡಿ ತಿರ್ಗಾ ಇಲ್ಲಿ ಗ್ರಾಮ ದೇವತೆ ಮಾರಮ್ಮನ ಇಟ್ಬಿಟ್ಟು ಮಂಡ್ಯ ಕಾಳಿಯಮ್ಮನ ರಾಜಮ್ಮ ಗುಟ್ಟಣಿಗೆ ಅಲ್ಲಿ ಕಲಿಸಿ ಅಲ್ಲಿಂದ ಕೆಂಪೇಗೌಡ ನಗರಕ್ಕೆ ಅಣ್ಣಮ್ಮನ ಕಲಿಸಿ. ತುಂಬ ಪರಿಚಯ ಹೇಳ್ಬಿಡಿ ಸರ್. ನಮ್ಮ ಪರಿಚಯ ಹೇಳಿ. ಮಂಜುನಾಥ್ ನೀವೇನಾಗಿದ್ದೀರಾ ಸರ್? ನಾವೇ ಈ 21 ವರ್ಷದಿಂದ ನಾವೇ ಮುಂದೆ ನಿಂತ್ಕೊಂಡು ನಮ್ಮ ಜೊತೆ ತುಂಬ ಜನ ಇಡೀ ಏರಿಯಾದಲ್ಲಿ ಎಲ್ಲ ಗ್ರಾಮ ಜನಗಳು ಫುಲ್ ಪ್ರತಿಯೊಂದಕ್ಕೆ ಅನುಕೂಲವಾದ ಟ್ರಸ್ಟ್ ಮಾಡಿದ್ದೀರಾ ಸರ್? ಟ್ರಸ್ಟ್ ಮಾಡಿದ್ದೀರಾ? ಟ್ರಸ್ಟ್ ಇದೆ. ನಟರಾಜ್ ಕನ್ನಡ ಗೆಳೆಯರ ಬಳಗ ಅಂತ ಟ್ರಸ್ಟ್ ಇದೆ. ಹಳಬರು ಮಾಡ್ತಾಯಿದ್ರು, ವಿವೇಕಾನಂದ ಅಭಿವೃದ್ಧಿ ಸಂಘ ಅಂತ ಮಾಡಿ ನಾವು ಅನ್ನೋರ ಅಭಿಮಾನಿಗಳು ಹಾಗೆ ಮುಂದಿನ 2 ಚೇಂಜ್ ಮಾಡ್ಕೊಂಡು ಬರ್ತೀವಿ. ಥ್ಯಾಂಕ್ ಯು. ಅಪ್ಪನ ಅಪ್ಪ ಆಚೆ ಸರ್ ಇದ್ರು ಪಾಪ ಈ ಥರ ಚಿಕ್ಕ ಹುಡುಗರು ಇದ್ರು. ಇವರೆಲ್ಲರೂ ತುಂಬ ಇಷ್ಟಿದ್ರು. ಇನ್ನು 5-6 ವರ್ಷ ಇದ್ರು. ಈಗ ಅವರು ಬಂದ್ಬಿಟ್ಟಿದ್ದಾರೆ. ಅವರು 45 ಜನ ಸೇರಿಬಿಟ್ಟಿದ್ದಾರೆ ಹುಡುಗರು. ನಮಗೆ ಎತ್ತಕ್ಕೆ ದೇವರು ಇಲ್ಸಕ್ಕೆ ಸ್ವಲ್ಪ ಹಳಬರೆಲ್ಲ ಕೆಲಸ ಕಾರ್ಯಗಳು ಬ್ಯುಸಿಯಾಗಿ ಇರೋದು. ಇವ್ರು ಯೂತ್ಸು ತುಂಬ ಬಂದಿದೆ. ನೆಕ್ಸ್ಟ್ ಇದು ನನಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ವರ್ಷ ಅಂತ ನಂಬಿಕೆ ಇದೆ. ಈಗ ದೇವಿ, ದರ್ಶನು, ಸುನಿಲ ಕೇಳಿ ಹೆಸರೇನಪ್ಪ ಹೇಳು, ದೀಪು, ಸಾಗರ, ರಾಜೇಶ, ತುಂಬ ಜನ ಒಂದು ಹುಡುಗರೆಲ್ಲ ಸ್ವಲ್ಪ ಬ್ಯುಸಿ ಇದ್ದಾರೆ. ಎಲ್ಲರೂ ಕೂರಿಸಿ ಎಂಟ್ರಿ ಮಾಡಬಹುದು. ದೇವ್ರ ಮುಂದೆ ಒಂದು ಫೋಟೋ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾಯಿದ್ದೀರಾ? ಒಗ್ಗಟ್ಟಾಗಿ ಮಾಡ್ತೀವಿ. ಯೂತ್ಸು ತುಂಬ ನೋಡಿ. ತಿರ್ಗಾ ಇನ್ನೊಂದು 45 ಜನ ಹುಡುಗರು ತಿರ್ಗಾ ಮಕ್ಕಳು 5 ಇಯರ್ಸಿಂದ ಯೂಸ್ ಬರ್ತಾರೆ. ಹಂಗೆ ನೋಡ ತಾಯಿ ಅನುಗ್ರಹ ಕಾಲಕ್ಕೆ